Good evening to all. I am Vijay Shri. Welcome to Sankalp Learning. We are discussing the new chapter that is biomolecule. Yesterday we finished the chapter amine. Today we will discuss some important multiple choice questions regarding biomolecules. So shall we start? I hope it is visible to you. I am audible to you, I hope. So we will start question solving. The first question says, the number of disulfide linkage present in the insulin are option A 3, option B 4, option C 1, option D 2. So, what is the correct answer? We have to find out. Okay. Just a minute. Okay. So question says number of disulfide linkage present in the insulin. So insulin composed of two peptide chains. Okay. Insulin composed of two peptide chains. So insulin composed of two peptide chains. Okay. They are namely ಅದಕ್ಕೆ ಹೆಸರು ಕೊಡೋಣ A and B ಅಂತ ಹೆಸರು ಕೊಡೋಣ ಆಯ್ತಾ ಓಕೆ ಸೊ ಚೈನ್ A. ಸೊ ಫಸ್ಟ್ ಪೆಪ್ಟೈಡ್ ಚೈನ್ A ಅಂತ ಕರೆಯೋಣ. It contains 21 amino acid residues. ಓಕೆ ಚೈನ್ ಬಿ ದಲ್ಲಿ ಏನಿರುತ್ತೆ ಆಗಿದ್ರೆ ಚೈನ್ ಬಿ ದಲ್ಲಿ 30 ಅಮೈನೋ ಆಸಿಡ್ ರೆಸಿಡ್ಯೂಸ್ ಇರುತ್ತೆ. So both are linked by they are
cross-linked by two disulfide bridges ಅಂತ ಹೇಳ್ತೇವೆ. ಸೊ ದೇ ಆರ್ ಕ್ರಾಸ್ ಲಿಂಕ್ಡ್ ಬೈ ಟೂ ಡೈಸಲ್ಫೈಡ್ ಬ್ರಿಡ್ಜಸ್. ಸೊ ಆಪ್ಷನ್ ಯಾವ್ದಾಯ್ತು ಆಗಿದ್ರೆ ಆಪ್ಷನ್ ಡಿ 2 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. A diabetic person carries a packet of glucose within him always because option A, glucose increases the blood sugar level slowly. Option B, glucose reduces the blood sugar level. Option C, glucose increases the blood sugar level almost instantaneously. Option D, glucose reduces the blood sugar level slowly. So which option is correct here? So that is the question. So diabetic persons ಏನ್ ಮಾಡ್ತಾರೆ, ಒಂದು ಗ್ಲೂಕೋಸ್ ಪ್ಯಾಕೆಟ್ ಅನ್ನ ಒಯ್ತಾರೆ ಯಾವತ್ತು ಪಾಕೆಟ್ ಅಲ್ಲಿ ಅಂತ ಕ್ವಶನ್ ಇದೆ. ಯಾಕೆ ಅಂತ. ಸೊ ನಮ್ಗೆ ಗ್ಲೂಕೋಸ್ ಅನ್ನೋದು ಪ್ರೈಮರಿ ಶುಗರ್ ಅಂತ ಗೊತ್ತಿದೆ ಅಲ್ವಾ. ಗ್ಲೂಕೋಸ್ is a very simple sugar. ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಶುಗರ್ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಗ್ಲೂಕೋಸ್ ಅಂತ ಹೇಳ್ತೀವಿ. ಗ್ಲೂಕೋಸ್ ಇಸ್ ಅ ವೆರಿ ಸಿಂಪಲ್ ಶುಗರ್ and primary source of energy. Glucose is a very simple sugar and primary source of energy. So diabetic persons ಗೆ ಏನಾಗುತ್ತೆ ಅಂದ್ರೆ, ಡಯಾಬಿಟಿಕ್ ಪೀಪಲ್ ಗೆ ಏನಾಗುತ್ತೆ ಅಂದ್ರೆ, ಅವರು ಡಯಾಬಿಟಿಕ್ ಮೆಡಿಸಿನ್ ಅನ್ನ ತಗೊಳ್ತಾರಲ್ಲ. ಸೊ ಕೆಲವೊಂದ್ಸಲ ಹೈಪೋಗ್ಲೈಸೆಮಿಯಾ ಅಂತ ಒಂದು ಕಂಡೀಷನ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಯಾವುದು? ಹೈಪೋಗ್ಲೈಸೆಮಿಯಾ ಅನ್ನೋ ಒಂದು ಕಂಡೀಷನ್ ಅನ್ನ ದೇ ಎಕ್ಸ್ಪೀರಿಯನ್ಸ್. ಸೊ ವಿಚ್ ಕಾಸಸ್ ಟೈರ್ಡ್ನೆಸ್, ಡಿಸಿನೆಸ್, ವೀಕ್ನೆಸ್ ಅಥವಾ ಕೆಲವೊಂದ್ಸಲ ಮೆಂಟಲ್ ಕನ್ಫ್ಯೂಷನ್ ಇವನ್ನೆಲ್ಲ ಕ್ರಿಯೇಟ್ ಮಾಡುತ್ತೆ. ಯಾವುದು? ಡ್ಯೂ ಟು ದ ಹೈಪೋಗ್ಲೈಸೆಮಿಯಾ. ಓಕೆ, ಹೈಪೋಗ್ಲೈಸೆಮಿಯಾ ಏನಾಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಅನ್ನ ಸಡನ್ ಆಗಿ ರೆಡ್ಯೂಸ್ ಮಾಡುತ್ತೆ. Okay, due to the low blood sugar level, diabetic people experience weakness, tiredness or dizziness, or sometimes they may experience mental confusion. ಯಾಕೆಂದ್ರೆ ಬ್ಲಡ್ ಶುಗರ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆವಾಗ ಅವರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ, ಬ್ಲಡ್ ಶುಗರ್ ಲೆವೆಲ್ ಇನ್ಸ್ಟಂಟ್ ಆಗಿ ಇನ್ಕ್ರೀಸ್ ಆಗೋ ನೀಡ್ ಇರುತ್ತೆ ಅವರಿಗೆ. ದೇ ನೀಡ್ ಬ್ಲಡ್ ಶುಗರ್ ಲೆವೆಲ್ ಸಡನ್ಲಿ ಗೆಟ್ ಇನ್ಕ್ರೀಸ್ಡ್. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅವರು ಗ್ಲೂಕೋಸ್ ಅನ್ನ ತಗೊಳ್ತಾರೆ. ಸೊ ಗ್ಲೂಕೋಸ್ ಏನ್ ಮಾಡುತ್ತೆ ಹೇಳಿ, ಗ್ಲೂಕೋಸ್ ಆಪ್ಷನ್ ಸಿ ಏನಿದೆ ಹೇಳಿ, ಗ್ಲೂಕೋಸ್ ಇನ್ಕ್ರೀಸಸ್ ದ ಬ್ಲಡ್ ಶುಗರ್ ಲೆವೆಲ್ ಆಲ್ಮೋಸ್ಟ್ ಇನ್ಸ್ಟಂಟೇನಿಯಸ್ಲಿ. ಸೊ ಇನ್ಸ್ಟಂಟ್ ಆಗಿ ಬ್ಲಡ್ ಶುಗರ್ ಲೆವೆಲ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗುತ್ತೆ ಗ್ಲೂಕೋಸ್ ತಿಂದ ಕೂಡ್ಲೆ. ಓಕೆ, ಬಿಕಾಸ್ ಇಟ್ ಈಸ್ ಅ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ. ಓಕೆ, ವೆರಿ ಸಿಂಪಲ್ ಶುಗರ್ ಇದು. ಇದನ್ನ ತಿಂದ ತಕ್ಷಣ ಏನಾಗುತ್ತೆ, ಗ್ಲೂಕೋಸಿಗೆ ಶುಗರ್ ರಿಲೀಸ್ ಆಗಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಬ್ಲಡ್ ಅಲ್ಲಿ. ಸೊ ದಿಟ್ ಇನ್ ಆರ್ಡರ್ ಟು ಓವರ್ಕಮ್ ಹೈಪೋಗ್ಲೈಸೆಮಿಯಾ ಕಂಡೀಷನ್, ಆಗ ಲೋ ಇದ್ದಿದ್ದು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿ ಸೊ ಟೈರ್ಡ್ನೆಸ್ ಅಥವಾ ಡಿಸಿನೆಸ್ ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ಯಾರಿ ಗ್ಲೂಕೋಸ್ ಪ್ಯಾಕೆಟ್ ಫಾರ್ ಅ ಡಯಾಬಿಟಿಕ್ ಪೀಪಲ್. ಓಕೆ, ದಿಸ್ ಈಸ್ ದ ಇಂಪಾರ್ಟೆನ್ಸ್. ಸೊ ಹೈಪೋಗ್ಲೈಸೆಮಿಯಾ ಕಂಡೀಷನ್ ಅನ್ನ ಓವರ್ಕಮ್ ಮಾಡ್ಲಿಕ್ಕೆ ಅವರು ಏನು ಗ್ಲೂಕೋಸ್ ಪ್ಯಾಕೆಟ್ ಅನ್ನ ಕ್ಯಾರಿ ಮಾಡ್ತಾರೆ. ಓಕೆ, ಕೆಲವೊಂದ್ಸಲ ಬ್ಲಡ್ ಶುಗರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ಅ ಡೇಂಜರ್ ಕಂಡೀಷನ್. ಆಮೇಲೆ there are 20 naturally occurring amino acid. The maximum number of tripeptide bond can be obtained is, so option A 6470, option B 7465, option C 5360, option D 8000. So which one
is the correct answer here. So ಇಲ್ಲಿ ನೋಡಿ, ಒಂದು ಟ್ರೈಪೆಪ್ಟೈಡ್ ಬಾಂಡ್ ಇಲ್ಲಿ ನೋಡಿ. ಸೊ ಒಂದು ಟ್ರೈಪೆಪ್ಟೈಡ್, a single tripeptide composed of ತ್ರೀ ಅಮೈನೋ ಆಸಿಡ್ಸ್ ಅಂತ ಹೇಳ್ತೇವೆ ನಾವು. A single tripeptide composed of ತ್ರೀ ಅಮೈನೋ ಆಸಿಡ್ಸ್ ಅಂದ್ರೆ ಟ್ರೈಪೆಪ್ಟೈಡ್ ಅಲ್ಲಿ 3 ಅಮೈನೋ ಆಸಿಡ್ ಇರುತ್ತೆ. ಸೊ ಟೋಟಲಿ ಎಷ್ಟು ಅಮೈನೋ ಆಸಿಡ್ಸ್ ಇರುತ್ತೆ ಹಾಗಿದ್ರೆ? ಸೊ ಇದು ಒಂದು ಪಾಯಿಂಟ್ ಆದ್ರೆ, ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು? ಟೋಟಲಿ 20 amino acids can be used for each position. ಓಕೆ, ಸೊ ಇವಾಗ ನೀವು ಪರ್ಮ್ಯೂಟೇಷನ್ ಕಾಂಬಿನೇಷನ್ ಮಾಡಿದ್ರೆ ನಮ್ಗೆ ಏನು ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೈಪೆಪ್ಟೈಡ್ ಸಿಗುತ್ತೆ. ಎಷ್ಟು ಟ್ರೈಪೆಪ್ಟೈಡ್ ಅನ್ನ ನಾವು ಕಾಂಬಿನೇಷನ್ ಮಾಡಬಹುದು ಅಂತ. ಎಷ್ಟಿರುತ್ತೆ? ಒಂದು ಟ್ರೈಪೆಪ್ಟೈಡ್ ಅಲ್ಲಿ 3 ಅಮೈನೋ ಆಸಿಡ್ ಅನ್ನ ನೀವು ಇನ್ಸರ್ಟ್ ಮಾಡಬಹುದು. ಸೊ ಎಷ್ಟು ಅಮೈನೋ ಆಸಿಡ್ ಅವೈಲೇಬಲ್ ಇದೆ? 20 ಅಮೈನೋ ಆಸಿಡ್ ಅವೈಲೇಬಲ್ ಇದೆ. ಸೊ ಏನ್ ಮಾಡ್ಬೇಕು ಆಗಿದ್ರೆ, ಪರ್ಮ್ಯೂಟೇಷನ್ ಕಾಂಬಿನೇಷನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗತ್ತೆ. ಸೊ ಹೌ ಟು ಡೂ ದಿಸ್? ಯೂಸ್ ಯುವರ್ ಮ್ಯಾಥಮೆಟಿಕಲ್ ನಾಲೆಜ್. ಸೊ ಇನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ಸೊ ಪೊಸಿಷನ್ 1, ಸೊ ಒಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಒಂದು ಟ್ರೈಪೆಪ್ಟೈಡ್ ಅಲ್ಲಿ 3 ಅಮೈನೋ ಆಸಿಡ್ ಇರುತ್ತೆ ಅಲ್ವಾ? ಸೊ ಟ್ರೈಪೆಪ್ಟೈಡ್ ಅಂತ ಇಟ್ಕೊಳ್ಳಿ. ಇಟ್ ಈಸ್ ಅ tripeptide. Okay, it is a tripeptide. Okay, ಇಲ್ಲಿ ಏನಿರುತ್ತೆ? This is the position 1. This is position 1. This is position 2. This is position 2 and this is position 3. ಸೊ ಒನ್ ಟ್ರೈಪೆಪ್ಟೈಡ್ ಅಲ್ಲಿ 3 ಅಮೈನೋ ಆಸಿಡ್ ಅನ್ನ ಇನ್ಸರ್ಟ್ ಮಾಡಬಹುದು. ಸೊ ಟೋಟಲ್ ಎಷ್ಟಿದೆ? 20 ಅಮೈನೋ ಆಸಿಡ್ಸ್ ಇದೆ. ಸೊ ಪೊಸಿಷನ್ 1 ನಲ್ಲಿ ನಾವು 20 ಅಮೈನೋ ಆಸಿಡ್ ಅನ್ನ ಇನ್ಸರ್ಟ್ ಮಾಡಬಹುದು ಅಲ್ವಾ? ಈ ಫಸ್ಟ್ ಸ್ಲಾಟಿಗೆ ವಿ ಕ್ಯಾನ್ ಇನ್ಸರ್ಟ್ 20 ಅಮೈನೋ ಆಸಿಡ್ಸ್. 20 ಅಮೈನೋ ಆಸಿಡ್. ಸೆಕೆಂಡ್ ಪೊಸಿಷನ್ಗೆ ಕೂಡ 20 ಅಮೈನೋ ಆಸಿಡ್ಸ್ ಅನ್ನ ಇನ್ಸರ್ಟ್ ಮಾಡಬಹುದು. ಸೊ 20 ಚಾಯ್ಸ್ ಇರುತ್ತೆ ಫಸ್ಟ್ ಪೊಸಿಷನ್ಗೆ. ಸೆಕೆಂಡ್ ಪೊಸಿಷನ್ಗೂ 20 ಚಾಯ್ಸ್ ಇರುತ್ತೆ. ಓಕೆ, ಥರ್ಡ್ ಪೊಸಿಷನ್ಗೂ ಕೂಡ 20 ಚಾಯ್ಸ್ ಇರುತ್ತೆ. ಓಕೆ, ಸೊ ಇವಾಗ ನಮ್ಗೆ ಏನ್ ಬೇಕು? ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ ಬೇಕು. ಸೊ ಟೋಟಲ್ ಕಾಂಬಿನೇಷನ್ ಓಕೆ, ಟೋಟಲ್ ಕಾಂಬಿನೇಷನ್ ಎಷ್ಟಾಗುತ್ತೆ? ವಿ ಕ್ಯಾನ್ ಡೂ ದಿಸ್ ಆಸ್ 20 ಟು ದ ಪವರ್ 3 ಅಂತ ಹೇಳ್ತೀವಿ. 20 ಟು ದ ಪವರ್ 3. ಸೊ ಎಷ್ಟಾಯ್ತು ಇದು ಹಾಗಿದ್ರೆ? ಇಟ್ ಈಸ್ ಈಕ್ವಲ್ ಟು 20 ಇಂಟು 20 ಇಂಟು 20. ಇಟ್ ಈಸ್ ಈಕ್ವಲ್ ಟು 8000 ಅಲ್ವಾ? ಸೊ ದರ್ಫೋರ್ ಟೋಟಲ್ number of tripeptide
equal to 8,000 ಅಂತ ಆಯ್ತು. 20 to the power 3 which is equal to 8,000 ಅಂತ ಆಯ್ತು. ಸೊ ಯಾವ್ದು ಆಗಿದ್ರೆ ಆಪ್ಷನ್ ಡಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. The letter D in D-glucose signifies. ಸೊ ಡಿ ಗ್ಲೂಕೋಸ್ ಅಲ್ಲಿ ಲೆಟರ್ ಡಿ ಅನ್ನೋದು ಏನನ್ನ ಹೇಳುತ್ತೆ ಅಂತ ಕ್ವಶನ್ ಇದೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಓಕೆ, ದ ಲೆಟರ್ ಡಿ ಇನ್, ಸೊ ಇಲ್ಲಿ ನೋಡಿ. So this is D-glucose, this is L-glucose. Here you can see structure of glucose. Clearly ನಿಮಗೆ ಗ್ಲೂಕೋಸ್ ಇನ ಸ್ಟ್ರಕ್ಚರ್ ಕಾಣ್ತಿದೆ. ಫಿಶರ್ ಪ್ರೊಜೆಕ್ಷನ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ, there are 6 carbon atoms in the chain. ಇಲ್ಲಿ ನೋಡಿ. ಸೊ ಏನ್ ಡಿಫ್ರೆನ್ಸ್ ಇದೆ ಇಲ್ಲಿ? ಇದನ್ನ ನೋಡಿದಾಗ ಈ ಹೈಡ್ರಾಕ್ಸಿಲ್ ಗ್ರೂಪ್, ಈ ಒಂದು ಕಾರ್ಬನ್ ಗೆ ಸಂಬಂಧಪಟ್ಟಾಗೆ ಹೈಡ್ರಾಕ್ಸಿಲ್ ಗ್ರೂಪ್ ಡಿ ಗ್ಲೂಕೋಸ್ ಅಲ್ಲಿ ರೈಟ್ ಸೈಡ್ ಇದೆ. ಸೊ ಇದನ್ನ ಹೈಲೈಟ್ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಲೂಕೋಸ್ ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್ ರೈಟ್ ಸೈಡ್ ಇರುತ್ತೆ. ಎಲ್ ಗ್ಲೂಕೋಸ್ ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್ ಲೆಫ್ಟ್ ಸೈಡ್ ಇರುತ್ತೆ. ದಿಸ್ ಆರ್ ಎನಾನ್ಶಿಯೋಮರ್ಸ್. ಎನಾನ್ಶಿಯೋಮರ್ಸ್ ಮೀನ್ಸ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ದೇ ಆರ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಅಂತ ಕರಿತೇವೆ. ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಅನ್ನ ಏನ್ ಮಾಡುತ್ತೆ? ಸಿಗ್ನಿಫೈ ಮಾಡುತ್ತೆ. ಸೊ ಆಪ್ಷನ್ ಯಾವ್ದು ಹಾಗಿದ್ರೆ? ದ ಕಾನ್ಫಿಗರೇಷನ್ ಅಟ್ ಆಲ್ chiral carbons that is a monosaccharide. Option B dextrorotatory. Configuration, option D configuration at a particular configuration at a particular chiral carbon. So option D is our correct answer here. So ಇಲ್ಲಿ ನೋಡಿ. So ಈ chiral carbon atom, here it is a carbon, this is also carbon. So ಈ carbon ನಲ್ಲಿ ಡಿ ಗ್ಲೂಕೋಸ್ ಅಲ್ಲಿ ಏನಾಗಿರುತ್ತೆ? ರೈಟ್ ಹ್ಯಾಂಡ್ ಸೈಡ್ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಎಲ್ ಗ್ಲೂಕೋಸ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ. ಸೊ ಇದರ ಆಧಾರದ ಮೇಲೆ ಡಿ ಗ್ಲೂಕೋಸ್ ಮತ್ತೆ ಎಲ್ ಗ್ಲೂಕೋಸ್ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡ್ತೇವೆ. ಸೊ ಯಾವ್ದು ಆಗಿದ್ರೆ ಆಪ್ಷನ್ ಡಿ ಇಸ್ ಅವರ್ ರೈಟ್ ಆನ್ಸರ್. ಕಾನ್ಫಿಗರೇಷನ್ ಅಟ್ ಪರ್ಟಿಕ್ಯುಲರ್ chiral atom ಅಂತ ಹೇಳ್ತೇವೆ. ಡೆಕ್ಸ್ಟ್ರೋರೊಟೇಟರಿ ಲೇವೊರೊಟೇಟರಿ ಅಂದ್ರೆ ಸ್ಮಾಲ್ ಡಿ ಅಂಡ್ ಸ್ಮಾಲ್ ಎಲ್ ಅಂತ ಸಿಗ್ನಿಫೈ ಮಾಡ್ತೇವೆ. ಓಕೆ, ಸೊ ಆಪ್ಷನ್ ಡಿ ಇಸ್ ಅವರ್ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ, ಸೊ ಕ್ವಶನ್ ನಂಬರ್ 5. Which one of the following does not correctly match with each other? So silk, polyamide. Option B lipase, enzyme. Option C butter, fat. Option D oxytocin, enzyme. So silk ಅಂದ್ರೆ ಏನು ಆಗಿದ್ರೆ? ಸಿಲ್ಕ್ ಯೂಶುವಲಿ ನ್ಯಾಚುರಲ್ ಸಿಲ್ಕ್ ಅಂತ ಹೇಳ್ತೀವಿ. ಆಪ್ಷನ್ ಎ ನೋಡೋಣ. ಆಪ್ಷನ್ ಎ ನ್ಯಾಚುರಲ್ ಸಿಲ್ಕ್. ಸೊ ಅಂದ್ರೆ ಏನು? ಇಟ್ ಈಸ್ ಅ ಪ್ರೋಟೀನ್. ಸಿಲ್ಕ್ ಅಂದ್ರೆ ಯಾವುದು? ಇಟ್ ಈಸ್ ಅ ಪ್ರೋಟೀನ್. ಸೊ ಇಟ್ ಈಸ್ ಅಮೈನೋ ಆಸಿಡ್. ಸೊ ಪ್ರೋಟೀನ್ ಅಲ್ಲಿ ಅಮೈನೋ ಆಸಿಡ್ ಇರುತ್ತಲ್ವಾ? ಸೊ ಅಮೈನೋ ಆಸಿಡ್. ಪ್ರೋಟೀನ್ ಮೀನ್ಸ್ ಇಟ್ ಈಸ್ ಸೊ ಅಮೈನೋ ಆಸಿಡ್ಸ್ ಅಲ್ಲಿ ಅಮೈಡ್ ಬಾಂಡ್ ಇರುತ್ತೆ. ಸೊ ಸಿಲ್ಕ್ ಪಾಲಿಯಮೈಡ್ ಮ್ಯಾಚ್ ಆಗುತ್ತೆ. ಸೊ ದಿಸ್ ಈಸ್ ಮ್ಯಾಚಿಂಗ್. ಸೊ ಆಪ್ಷನ್ ಎ ಕರೆಕ್ಟ್ ಮ್ಯಾಚ್ ಇದೆ. ಓಕೆ, ಸೊ ಆಪ್ಷನ್ ಎ ಈಸ್ ನಾಟ್ ಅವರ್ ಆನ್ಸರ್. ನಾಟ್ ಕರೆಕ್ಟ್ಲಿ ಮ್ಯಾಚ್ ಅಂತ ಹೇಳಿದ್ದಾರೆ. ಲೈಪೇಸ್ ಅಂದ್ರೆ ಇಟ್ ಈಸ್ ಅ ಎಂಜೈಮ್. ಲೈಪೇಸ್ ಅಂದ್ರೆ ಅದು ಎಂಜೈಮ್ ಇದೆ, ಕರೆಕ್ಟ್ ಇದೆ. ಸೊ ಇಟ್ ಈಸ್ ಆಲ್ಸೋ ಮ್ಯಾಚ್. ಬಟರ್ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಫ್ಯಾಟೇ ಇರುತ್ತೆ. ಸೊ ಬಟರ್ ಈಸ್ ಆಲ್ಸೋ ಆಪ್ಷನ್ ಸಿ ಗೆಟ್ ಮ್ಯಾಚ್ಡ್ ಹಿಯರ್.
ಸೊ ಆಪ್ಷನ್ ಡಿ ಏನು, ಆಕ್ಸಿಟೋಸಿನ್ ಅಂದ್ರೆ ಇಟ್ ಈಸ್ ನಾಟ್ ಅ ಎನ್ಸೈಮ್. ಆಕ್ಸಿಟೋಸಿನ್ ಅಂದ್ರೆ ಇಟ್ ಈಸ್ ಅ ಹಾರ್ಮೋನ್. ಹಾರ್ಮೋನ್ ಆಕ್ಸಿಟೋಸಿನ್ ಅಂದ್ರೆ ಇದು ಒಂದು ಹಾರ್ಮೋನ್ ಆಗಿದೆ. ಬೇಬಿ ಡಿಲಿವರಿ ಆಗುವಾಗಲ್ಲ ತಾಯಿಯಂದಿರಲ್ಲಿ ಈ ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ ಅಲ್ವಾ. ಸೊ ಆಕ್ಸಿಟೋಸಿನ್ ಮೀನ್ಸ್ ಇಟ್ ಈಸ್ ಅ ಹಾರ್ಮೋನ್. ಓಕೆ, ಆಪ್ಷನ್ ಡಿ ಈಸ್ ಅವರ್ mismatching. So oxytocin is not an enzyme, it is a hormone. So mismatch is option D, which is our answer. Okay. Next, question number 6. One of the following is an essential amino acid. Essential amino acid ಅಂದ್ರೆ ಏನು? Essential amino acid ಮತ್ತೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಎರಡು ತರ ಅಮೈನೋ ಆಸಿಡ್ ಬರುತ್ತೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದ್ರೆ ಏನು? ನಮ್ಮ ಬಾಡಿಯಲ್ಲಿ ಅದು ಸಿಂಥಸೈಸ್ ಆಗಲ್ಲ. ಬಾಡಿಗೆ ಅಮೈ ಈ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅನ್ನ ಸಿಂಥಸೈಸ್ ಮಾಡೋ ಕೆಪಾಸಿಟಿ ಇರಲ್ಲ. They don't, our body does not have a capacity to synthesize these amino acids. ಸೊ ನಾವೇನ್ ಮಾಡ್ಬೇಕು ಆಗಿದ್ರೆ, ಬಟ್ ಅದು ಬಾಡಿಗೆ ಅಗತ್ಯ ಇರುತ್ತೆ. ಅವಾಗ ನಾವು ಡಯಟ್ ಥ್ರೂ ಅದರ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕು ಆ ಅಮೈನೋ ಆಸಿಡ್ ಅನ್ನ. ಅಂತಹ ಅಮೈನೋ ಆಸಿಡ್ಸ್ ಅನ್ನ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೇವೆ. ಸೊ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದ್ರೆ ಏನು? ಅದು ನಮ್ಮ ಬಾಡಿಯಲ್ಲೇ ಸಿಂಥಸಿಸ್ ಆಗತ್ತೆ, ಅಂತದ್ರನ್ನ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಎಸೆನ್ಷಿಯಲ್ ಅಮೈನೋ ಆಸಿಡ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಯಾವುದು ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಿಸ್ಟೈನ್, option A cysteine. It is a non-essential amino acid. It is produced within our body. ಆಮೇಲೆ ಸೆರೈನ್ ಕೂಡ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್, ಇದು ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗತ್ತೆ. ಆಮೇಲೆ ಥೈರೋಸಿನ್ ಕೂಡ ಇಟ್ ಈಸ್ ಅ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್, ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗತ್ತೆ. ಸೊ ಐಸೋಲ್ಯೂಸಿನ್, ಸೊ ಹೇಗೆ ಓದ್ತೀರಿ ಇದನ್ನ? ಐಸೋಲ್ಯೂಸಿನ್. ಸೊ ಇದು ಇಟ್ ಈಸ್ ಅ ಎಸೆನ್ಷಿಯಲ್ ಅಮೈನೋ ಆಸಿಡ್. ಈ ಒಂದು ಆಪ್ಷನ್ ಡಿ ಅನ್ನ ನಮ್ಮ ಬಾಡಿ ಸಿಂಥಸೈಸ್ ಮಾಡಲ್ಲ, ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಅದನ್ನ ನಾವು ಡಯಟ್ ಥ್ರೂ ಫುಲ್ಫಿಲ್ ಮಾಡ್ಕೋಬೇಕು ಅದರ ರಿಕ್ವೈರ್ಮೆಂಟ್ ಅನ್ನ. ಸೊ ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಬೇಕು ಅಂದ್ರೆ ನಾನಿಲ್ಲಿ ಎಲ್ಲಾ ಎಸೆನ್ಷಿಯಲ್ ಅಮೈನೋ ಆಸಿಡ್ದು ಲೀಸ್ಟ್ ಮತ್ತೆ ಸ್ಟ್ರಕ್ಚರ್ ಅನ್ನ ಈ ಸ್ಲೈಡ್ ಅಲ್ಲಿ ಹೇಳಿದ್ದೀನಿ. So these are all the examples for essential amino acids. ಓಕೆ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದನ್ನ ಬೇಕಿದ್ರೆ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ, ಸ್ಟ್ರಕ್ಚರ್ ಹಾಕೊಳ್ಬೇಡಿ, ಜಸ್ಟ್ ಲೀಸ್ಟ್ ಮಾಡ್ಕೊಳ್ಳಿ ನಾನು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದ್ರೆ ಯಾವ್ಯಾವ್ದು ಅಂತ. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆರ್ ಯು ಕ್ಯಾನ್ ನೋಟ್ ಡೌನ್ ದಿಸ್. ಓಕೆ, ಇಲ್ಲಿ ನೋಡಿ. ಐಸೋಲ್ಯೂಸಿನ್ ಇಟ್ ಈಸ್ ಅ ಎಸೆನ್ಷಿಯಲ್ ಅಮೈನೋ ಆಸಿಡ್ ಕ್ಯಾಟಗರಿದಲ್ಲಿ ಬರುತ್ತೆ ಅಲ್ವಾ. ಸೊ ವಾಟ್ ಈಸ್ ಅವರ್ ಆನ್ಸರ್? ಆಪ್ಷನ್ ಡಿ ಈಸ್ ಅವರ್ ಕರೆಕ್ಟ್ ಆನ್ಸರ್. Okay. Question number 7. Glycogen is, ಗ್ಲೈಕೋಜನ್ ಅಂದ್ರೆ ಗ್ಲೂಕೋಸ್ ಎಕ್ಸೆಸ್ ನಮ್ಮ ಬ್ಲಡ್ ಅಲ್ಲಿ ಇರೋದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗತ್ತೆ. ಓಕೆ, ಗ್ಲೂಕೋಸ್ present in our body get converted into glycogen. So a structural polysaccharide. Option B, structurally similar to amylopectin but extensively
Option C, a polymer of beta D glucose units. Option D, structurally very much similar to amylopectin. So, ಯಾವ ಆನ್ಸರ್ ಕರೆಕ್ಟ್ ಇದೆ ಆಗಿದ್ರೆ? So, which answer is correct here? Option B is our correct answer. So, glycogen structure ಏನಿರುತ್ತೆ, amylopectin structure ಗೆ similar ಇರುತ್ತೆ. Structurally similar to amylopectin, but extensively. So, option B is our right answer here. So, all these are wrong options. Very much similar ಅಲ್ಲ. Structurally similar to amylopectin, but extensively, which is our right answer. ಆಮೇಲೆ question number 8. Which of the following is correct about hydrogen bonding in DNA? So, which of the following is correct about hydrogen bonding in DNA ಅಂತ ಕೇಳಿದ್ದಾರೆ. ಸೊ ನಿಮ್ಗೆ DNA ಸ್ಟ್ರಕ್ಚರ್ ಗೊತ್ತಿದೆ ಅಲ್ವಾ? DNA ಅಂದ್ರೆ ಏನು ಅಂತ ಗೊತ್ತಿದೆ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. DNA ಸ್ಟ್ರಕ್ಚರ್ ಅನ್ನ ಗಮನಿಸಿದಾಗ ಯು ಕ್ಯಾನ್ ಸಿ ದ ಹೈಡ್ರೋಜನ್ ಬಾಂಡಿಂಗ್ ಇನ್ DNA. ಸೊ ಇಲ್ಲಿ correct about hydrogen bonding in DNA. Option D, option A T ಮತ್ತೆ GC. A ಅಂದ್ರೆ adenine, T ಅಂದ್ರೆ thymine, G ಅಂದ್ರೆ guanine, C ಅಂದ್ರೆ cytosine ಅಂತ ಬರುತ್ತೆ. ಆಮೇಲೆ A G ಮತ್ತೆ T G ನಡುವೆ ಇರುತ್ತೆ ಅಂತ ಆಪ್ಷನ್ ಬಿ ಹೇಳುತ್ತೆ. ಆಪ್ಷನ್ ಸಿ ಜಿ ಟಿ ಮತ್ತೆ ಎ ಸಿ ನಡುವೆ ಇರುತ್ತೆ ಅಂತ ಹೇಳುತ್ತೆ. ಆಮೇಲೆ ಆಪ್ಷನ್ ಡಿ ಎ ಎ ಮತ್ತೆ ಟಿ ಟಿ ನಡುವೆ ಇರುತ್ತೆ ಅಂತ ಹೇಳುತ್ತೆ. ಸೊ ಇಲ್ಲಿ ನೋಡೋಣ ಸ್ಟ್ರಕ್ಚರ್. ಜಸ್ಟ್ ಹ್ಯಾವ್ ಅ ಲುಕ್ ಆನ್ ಸ್ಟ್ರಕ್ಚರ್. This is adenine. This is thymine. Okay. A bonded with T. So hydrogen bonding andre gottide nimge alva. Hydrogen bonds with more electronegative elements like oxygen, nitrogen or fluorine anta ಹೇಳ್ತೀವಿ. ಇಲ್ಲಿ ಹೈಡ್ರೋಜನ್ intermolecular hydrogen bonding ಇರುತ್ತೆ DNA ದಲ್ಲಿ. Intermolecular ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಓಕೆ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಇಲ್ಲಿ ಯಾವ್ದ್ರಲ್ಲಿ? DNA ದಲ್ಲಿ. ಸೊ ಇಂಟರ್ಮಾಲಿಕ್ಯೂಲ್ ಅಂದ್ರೆ ವಿತ್ ಟೂ ಮಾಲಿಕ್ಯೂಲ್, ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್ ಯು ಕ್ಯಾನ್ ಸಿ ಹೈಡ್ರೋಜನ್ ಬಾಂಡಿಂಗ್. ದಿಸ್ ಈಸ್ ಅಡೆನಿನ್ ಮಾಲಿಕ್ಯೂಲ್, ದಿಸ್ ಈಸ್ ಥೈಮಿನ್ ಮಾಲಿಕ್ಯೂಲ್. ಸೊ ಅಡೆನಿನ್ ಹೈಡ್ರೋಜನ್ ಜೊತೆ ಮತ್ತೆ ಥೈಮಿನ್ ಆಕ್ಸಿಜನ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಹಿಯರ್ ಯು ಕ್ಯಾನ್ ಸಿ dotted lines representing hydrogen bond. Okay, so adenine hydrogen ಮತ್ತೆ thymine ಆಕ್ಸಿಜನ್ ನಡುವೆ ಏನಿರುತ್ತೆ? ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ DNA. ಇನ್ನು DNA ಆಮೇಲೆ ಇಲ್ಲಿ ಕೆಳಗೆ ನೋಡಿ, ಇಟ್ ಈಸ್ ಅ ಗ್ವಾನಿನ್. ಜಸ್ಟ್ ಹ್ಯಾವ್ ಅ ಲುಕ್ ಆನ್ ಗ್ವಾನಿನ್ ಅಂಡ್ ದಿಸ್ ಈಸ್ ಸೈಟೋಸಿನ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಗ್ವಾನಿನ್ ಆಕ್ಸಿಜನ್ ಮತ್ತೆ ಸೈಟೋಸಿನ್ ಹೈಡ್ರೋಜನ್ ನಡುವೆ ಹೈಡ್ರೋಜನ್ ಬಾಂಡಿಂಗ್ ಇದೆ. ಇಲ್ಲಿ ನೋಡಿ ಕೆಳಗಡೆ ಬಂದಾಗ this hydrogen belongs to guanine, this nitrogen belongs to cytosine. ಆಮೇಲೆ ಇಲ್ಲಿ ಕೆಳಗಡೆ ಬಂದಾಗ hydrogen belongs to guanine, oxygen belongs to cytosine. There is a bond between hydrogen and oxygen. ಯಾವ್ದಾಯ್ತು ಆಗಿದ್ರೆ? ಇದು ಎ ಮತ್ತೆ ಟಿ ಆಯ್ತು, ಆಮೇಲೆ ಇದು ಜಿ ಮತ್ತೆ ಸಿ ಆಯ್ತು. ಯಾವುದು ಆಗಿದ್ರೆ ATGC is the correct pair. Option A is our correct answer. Option B wrong ಇದೆ, option C wrong ಇದೆ, option D wrong ಇದೆ. So I hope you have understood the answer. ಆಮೇಲೆ question number 9. Hormones are secreted by ductless glands of human body. Iodine containing hormone is. Okay, iodine
ಯಾವ ಒಂದು ಹಾರ್ಮೋನ್ ಅಲ್ಲಿ ಇರುತ್ತೆ ಅಂತ. ಇನ್ಸುಲಿನ್. ಓಕೆ, ಇನ್ಸುಲಿನ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ? ಆಪ್ಷನ್ ಎ. ಇನ್ಸುಲಿನ್ ಅನ್ನೋ ಹಾರ್ಮೋನ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಪ್ಯಾಂಕ್ರಿಯಾಸ್. ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಪ್ಯಾಂಕ್ರಿಯಾಸ್. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ ಎಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಇನ್ಸುಲಿನ್ ಪ್ರೊಡ್ಯೂಸ್ಡ್ ಬೈ ಪ್ಯಾಂಕ್ರಿಯಾಸ್. ಸೊ ಆಪ್ಷನ್ ಎ, ಇನ್ಸುಲಿನ್ ಅಲ್ಲಿ ಯಾವ್ದಿರಲ್ಲ? ಅಯೋಡಿನ್ ಇರಲ್ಲ. ಓಕೆ, ಆಮೇಲೆ ಆಪ್ಷನ್ ಬಿ, adrenaline. So it is produced by adrenaline gland. Adrenaline gland. Option C, testosterone, which is, it is a male sex hormone. It is produced by testicles. So it is produced by testicles. Testosterone andre it is a male sex hormone. Okay. ಆಮೇಲೆ ಆಪ್ಷನ್ ಡಿ ನೋಡೋಣ. ಆಪ್ಷನ್ ಡಿ, ಥೈರಾಕ್ಸಿನ್. It is a hormone produced by thyroid gland. Okay, it is produced by thyroid gland. So thyroxine ಅಲ್ಲಿ ಏನಿರುತ್ತೆ? It contains iodine. So thyroxine ಅಲ್ಲಿ ಏನಿರುತ್ತೆ? ಅಯೋಡಿನ್ ಇರುತ್ತೆ. ಓಕೆ, ಅಯೋಡಿನ್ ಕೊರತೆ ಆದ್ರೆ ನಮ್ಗೆ ಗೈಟರ್ ಡಿಸೀಸ್ ಬರುತ್ತೆ. ಸೊ ಗಂಟ್ಲು ಊದ್ಕೊಳ್ಳೋದು ಅಲ್ವಾ? ಸೊ ದಿಸ್ ಇಸ್ ಬಿಕಾಸ್ ಆಫ್ ಡೆಫಿಷಿಯನ್ಸಿ ಆಫ್ ಅಯೋಡಿನ್. ಸೊ ಉಪ್ಪಿನಲ್ಲಿ ಏನಿರ್ಬೇಕು ಹೇಳಿ? ಸಫಿಶಿಯಂಟ್ ಅಮೌಂಟ್ ಆಫ್ ಅಯೋಡಿನ್ ಇರ್ಬೇಕು. ಓಕೆ, ಸಾಲ್ಟ್ ಅಲ್ಲಿ ಸಾಲ್ಟ್ ಶುಡ್ ಕಂಟೈನ್ ಸಫಿಶಿಯಂಟ್ ಅಮೌಂಟ್ ಆಫ್ ಅಯೋಡಿನ್. ಇಲ್ಲ ಅಂದ್ರೆ ಏನಾಗುತ್ತೆ? ಗಾಯ್ಟರ್ ಡಿಸೀಸ್ ಬರುತ್ತೆ. ಓಕೆ, ಗಳಗಂಡಗ ರೋಗ ಅಂತ ಹೇಳ್ತೇವೆ. ಸೊ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಏನ್ ಮಾಡುತ್ತೆ? ಅಯೋಡಿನ್ ಅನ್ನ ಹೊಂದಿರುತ್ತೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಯಾವ್ದ್ರಿಂದ ಬರುತ್ತೆ? ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಬರುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ? ಇಲ್ಲಿ ಗಂಟ್ಲ ಹತ್ರ ಇರುತ್ತೆ. ಓಕೆ, ಸೊ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್ ಸೊ ಯಾವ್ದು ಆಗಿದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅಲ್ಲಿ ಅಯೋಡಿನ್ ಇರುತ್ತೆ. ಸೊ ಆಪ್ಷನ್ ಡಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ರಿಮೈನಿಂಗ್ ಆಲ್ ಆಪ್ಷನ್ಸ್ ಆರ್ ರಾಂಗ್. ಸೊ ಸಫಿಶಿಯಂಟ್ ಆಗಿ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗ್ಬೇಕು ಅಂದ್ರೆ ನಮ್ಮ ಫುಡ್ ಅಲ್ಲಿ ಅಯೋಡಿನ್ ಕಂಟೆಂಟ್ ಇರಬೇಕು. ಸೊ ಮೇನ್ ಆಗಿ ನಾವು ತಿನ್ನುವಂತಹ ಉಪ್ಪಲ್ಲಿ ಅಯೋಡಿನ್ ಪ್ರಮಾಣ ಇರಬೇಕು. Next question. Which of the following is generally water insoluble? Water insoluble ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಎ ನೋಡೋಣ. ಫೈಬ್ರಸ್ ಪ್ರೋಟೀನ್. ಫೈಬ್ರಸ್ ಪ್ರೋಟೀನ್ ಗೆ ಎಕ್ಸಾಂಪಲ್ ಅಂದ್ರೆ ಕೊಲಾಜನ್ ಅಂಡ್ ಕ್ಯಾರೋಟಿನ್. ಕ್ಯಾರೋಟಿನ್ ಅಂದ್ರೆ ಇವಾಗ ನಮ್ಮ ಉಗುರು ಮತ್ತೆ ಹೇರ್ ಅಲ್ಲೆಲ್ಲ ಇರುವಂತಹ ಪ್ರೋಟೀನ್, ಅದನ್ನ ಕ್ಯಾರೋಟಿನ್ ಅಂತ ಕರಿತೇವೆ. ಸೊ ಇವೆಲ್ಲ ಏನ್ ಹೇಳಿ? ದಿಸ್ ಆರ್ ದ ಪ್ರೋಟೀನ್. ದೇ ಹ್ಯಾವ್ ಬಲ್ಕಿ ಹೈಡ್ರೋಕಾರ್ಬನ್ ಚೈನ್. ಇದರಲ್ಲಿ ಬಲ್ಕಿ ಹೈಡ್ರೋಕಾರ್ಬನ್ ಚೈನ್ ಇರುತ್ತೆ. ಓಕೆ, ಡ್ಯೂ ಟು ದ ಲಾರ್ಜ್ ಹೈಡ್ರೋಕಾರ್ಬನ್ ಚೈನ್ ದೇ ಆರ್ ಹೈಡ್ರೋಫೋಬಿಕ್ ಇನ್ ನೇಚರ್. ಹೈಡ್ರೋಫೋಬಿಕ್ ಅಂದ್ರೆ ವಾಟರ್ ಕಂಡ್ರೆ ಹೆದರ್ಕೊಳತ್ತೆ ಅಂತ ಅರ್ಥ. ದೇ ಹೇಟ್ ದ ವಾಟರ್.
So fibrous proteins, they hate the water, they are water insoluble. Option A is our answer. So this fibrous protein, example collagen and keratin, these are all the examples for fibrous protein. Okay. And keratin, these are the fibrous proteins. They are hydrophobic in nature, implies water insoluble. So long ಅಥವಾ bulky hydrocarbon chain ಅನ್ನ ಹೊಂದಿರುತ್ತೆ. That's why they are hydrophobic in nature. Vitamin C ಅಂದ್ರೆ it is soluble in water. Option B, vitamin C, it's soluble in water. ಆಮೇಲೆ amylase soluble in water. ಆಮೇಲೆ option D, glycine also soluble in water. ಯಾವ್ದು ಆಗಿದ್ರೆ fibrous protein is water insoluble ಅಂತ ಆಯ್ತು. Okay. Okay. Next question. 11th question. C1C4 glycosidic bond is not found in ಅಂತ ಆಗ್ಬೇಕು. Okay. C1C4 glycosidic bond is not found in. Option A, sucrose. Option B, lactose. Option C, starch. Option D, maltose ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಸುಕ್ರೋಸ್ ಅಂದ್ರೆ ಏನು ಅಂತ ನೋಡಿ. ಇಟ್ ಈಸ್ ಮೇಡ್ ಅಪ್ ಆಫ್ ಒನ್ ಗ್ಲೂಕೋಸ್ ಯೂನಿಟ್ ಅಂಡ್ ಫ್ರುಕ್ಟೋಸ್ ಯೂನಿಟ್. ಇಸ್ ಅ ಡೈಸೆಕರೈಡ್ ಅಲ್ವಾ. ಸೊ ಸುಕ್ರೋಸ್ ಯಾವ್ದ್ರಿಂದ ಆಗಿರುತ್ತೆ, ಒಂದು ಗ್ಲೂಕೋಸ್ ಮತ್ತೆ ಒಂದು ಫ್ರುಕ್ಟೋಸ್ ಇಂದ ಆಗಿರುತ್ತೆ. ಓಕೆ, ಇಲ್ಲಿ ನೀವು ಬಾಂಡ್ ಅನ್ನ ನೋಡ್ಬೋದು. ಓಕೆ, ಹಿಯರ್ ಯು ಕ್ಯಾನ್ ಸಿ ದ ಬಾಂಡ್. ಇದು C1 ಅಂತ ಆದ್ರೆ ಇದು C2 ಅಂತ ಆಗುತ್ತೆ. ಆಮೇಲೆ ಲ್ಯಾಕ್ಟೋಸ್ ನೋಡಿ. ಲ್ಯಾಕ್ಟೋಸ್ ಈಸ್ ಮೇಡ್ ಅಪ್ ಆಫ್ ಗ್ಯಾಲಕ್ಟೋಸ್ ಅಂಡ್ ಗ್ಲೂಕೋಸ್ ಅಂತ ಹೇಳ್ತೀವಿ. ದಿಸ್ ಇಸ್ C1, ದಿಸ್ ಇಸ್ C4. ಓಕೆ, ಆಮೇಲೆ ಮಾಲ್ಟ್ ಶುಗರ್ ಅಂತ ಕರಿತೀವಿ. ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಅಂಡ್ ಗ್ಲೂಕೋಸ್, 2 ಗ್ಲೂಕೋಸ್ ಯೂನಿಟ್. ಓಕೆ, ಇದು C1 ಆದ್ರೆ ಇದು C4. ಸೊ ಇಲ್ಲಿ ಇವಾಗ ಬಾಂಡ್ ಅನ್ನ ನೋಡೋಣ ಆಯ್ತಾ. ಸೊ ಸುಕ್ರೋಸ್ ನೋಡಿ, ಇಲ್ಲಿ ನಮ್ಗೆ ಗೊತ್ತಿದೆ ಸುಕ್ರೋಸ್ ಇಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಅಂಡ್ ಫ್ರುಕ್ಟೋಸ್ ಅಂತ ಗೊತ್ತಿದೆ. ಸೊ ಇದು ಗ್ಲೂಕೋಸ್ ಆದ್ರೆ 6 ಮೆಂಬರ್ಡ್ ರಿಂಗ್, 1 2 3 4 5 6. ಸೊ 6 ಕಾರ್ಬನ್ ಇರೋದು ಗ್ಲೂಕೋಸ್, ಇಟ್ ಈಸ್ ಫ್ರುಕ್ಟೋಸ್. ಸೊ ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್, ಇಲ್ಲಿ ಗ್ಲೂಕೋಸಿನ ಕಾರ್ಬನ್ 1 ಮತ್ತೆ ಫ್ರುಕ್ಟೋಸಿನ ಕಾರ್ಬನ್ 2 ಏನಾಗಿದೆ, ಜಾಯಿನ್ ಆಗಿದೆ. ಸೊ ಲಿಂಕ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ ಕ್ಲಿಯರ್ಲಿ ಕಾರ್ಬನ್ ನಂಬರ್ ಕೂಡ ಮೆನ್ಷನ್ ಆಗಿದೆ. ಇದನ್ನ ಆಲ್ಫಾ ಅಂತ ಕರೀತಾರೆ, ಇದನ್ನ ಬೀಟಾ ಅಂತ ಕರೀತಾರೆ. ಆಮೇಲೆ ಲ್ಯಾಕ್ಟೋಸ್ ಅಲ್ಲಿ ನೋಡಿ, ಲ್ಯಾಕ್ಟೋಸ್ ಇಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್ ಅಂತ ಹೇಳ್ತೀವಿ. ಸೊ ಒಂದು ಗ್ಲೂಕೋಸ್ ಇದ್ರೆ ಮತ್ತೊಂದು ಗ್ಯಾಲಕ್ಟೋಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿ 1,4 ಲಿಂಕೇಜ್ ಇದೆ. ದಿಸ್ ಇಸ್ C1 C4 ಲಿಂಕೇಜ್ ಇದೆ. ಸೊ ನಿಮ್ಗೆ ಕ್ಲಿಯರ್ ಆಗಿ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ. ಆಮೇಲೆ ಮಾಲ್ಟೋಸ್ ಅಲ್ಲಿ ನೋಡಿ, ಅಗೇನ್ C1 ಅಂಡ್ C4. ಸೊ ಮಾಲ್ಟೋಸ್ ಇಸ್ ಮೇಡ್ ಅಪ್ ಆಫ್ ಅಗೇನ್ ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಸೊ maltose is made up of 2 glucose units. So maltose is made up of 2 glucose units. Just take the screenshot or draw the structure. So I will give you 2 minutes time. Okay. ಇದರ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡಿ, ಇಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ಅನ್ನ ತೆಕ್ಕೊಳ್ಳಿ. ಆಮೇಲೆ ಸ್ಟಾರ್ಚ್ ಅಂದ್ರೆ ಏನು, ಇಟ್ ಈಸ್ ಅ ಪಾಲಿಸ್ಯಾಕರೈಡ್. ಸ್ಟಾರ್ಚ್ ಅಂದ್ರೆ ಏನು, ಇಟ್ ಈಸ್ ಅ
It is a polysaccharide. Starch is a polysaccharide. Okay. ಸೊ ಇಲ್ಲಿ ಯಾವ್ದ್ರಲ್ಲಿ C1 ಮತ್ತೆ C4 ನಡುವೆ ಬಾಂಡ್ ಇರಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಟಾರ್ಚ್ ಅಲ್ಲಿ ಕೂಡ C1 ಮತ್ತೆ C4 ನಡುವೆನೆ ಬಾಂಡ್ ಇರುತ್ತೆ. ಸೊ ಸ್ಟಾರ್ಚ್ ಇಸ್ ಅ ಪಾಲಿಸೆಕರೈಡ್. ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಗ್ಲೂಕೋಸ್ ಯೂನಿಟ್ಸ್. ಓಕೆ. ಸೊ ಗ್ಲೂಕೋಸ್ ಮೋನೋಮರ್ ಯೂನಿಟ್ ಯಾವುದು ಅಂತ ಜಾಸ್ತಿ ಡೀಟೇಲ್ ಆಗಿ ಬೇಡ. ಸೊ ಸ್ಟಾರ್ಚ್ ಅಲ್ಲಿ ಕೂಡ C1 ಮತ್ತೆ C4 ನಡುವೆ ಬಾಂಡ್ ಇರುತ್ತೆ. ಮೋನೋಮರ್ C1 ಮತ್ತೆ C4 ನಡುವೆನೆ ಬಾಂಡ್ ಇರುತ್ತೆ. Okay, there is a linkage between C1 and C4 only in starch as well. Okay, so lactose ಅನ್ನ eliminate ಮಾಡಬಹುದು, starch ಅನ್ನ eliminate ಮಾಡಬಹುದು. So right answer is sucrose. Sucrose ಅಲ್ಲಿ C1 ಮತ್ತೆ C2 ನಡುವೆ ಬಾಂಡ್ ಇರುತ್ತೆ. ಮಿಕ್ಕಿದ ಎಲ್ಲದರಲ್ಲೂ C1 ಮತ್ತೆ C4 ನಡುವೆ ಬಾಂಡ್ ಇರುತ್ತೆ. Here you can see structure, you can see. So just draw this structure. Okay. We will move on to the next question. Okay, 12th question says RNA and DNA are chiral molecules. Their chirality is due to the presence of D sugar component, L sugar component, chiral bases, chiral phosphate ester unit. So ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ DNA ಅಂದ್ರೆ ಏನು? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. RNA ಅಂದ್ರೆ ರೈಬೋನ್ಯೂಕ್ಲಿಕ್ ಆಸಿಡ್. ಸೊ chiral molecule ಅಂದ್ರೆ ಕಾರ್ಬನ್ಗೆ 4 ಕಾರ್ಬನ್ is attached to 4 different atoms or group of atoms. So chirality is due to presence of ಅಂತ ಕೇಳಿದ್ದಾರೆ. ಓಕೆ, ಯಾವದ್ರಿಂದ ಕೈರಲಿಟಿ ಬರುತ್ತೆ ಅಂತ. ಸೊ ಫಸ್ಟ್ ನಾವೇನ್ ಮಾಡೋಣ, DNA ಅಂಡ್ RNA. ಏನೇನಿರುತ್ತೆ ಇದರಲ್ಲಿ? ದೇ ಆರ್ ದ ನ್ಯೂಕ್ಲಿಯೋಟೈಡ್ಸ್. ದೇ ಆರ್ ದ ನ್ಯೂಕ್ಲಿಯೋಟೈಡ್ಸ್. ಇದರಲ್ಲಿ ಏನೇನಿರುತ್ತೆ ಆಗಿದ್ರೆ, ಒಂದು ನೈಟ್ರೋಜನ್ ಬೇಸ್ ಇರುತ್ತೆ. It will have nitrogen base and phosphate. Okay, next one is D sugar. D sugar ಇರುತ್ತೆ. ಓಕೆ, DNA ಮತ್ತೆ RNA ಎರಡರಲ್ಲೂ ಕೂಡ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಬರೀತೇನೆ. ಒಂದು ರಫ್ಲಿ ಸ್ಟ್ರಕ್ಚರ್ ಅನ್ನ ಬರೀತೇನೆ. ರಫ್ ಆಗಿ DNA ಮತ್ತೆ RNA ಸ್ಟ್ರಕ್ಚರ್ ಅನ್ನ ಬರೀತೇನೆ. ಓಕೆ, ಆಕ್ಚುಯಲ್ ಸ್ಟ್ರಕ್ಚರ್ ಅಲ್ಲ, ನಿಮ್ಗೆ ರಫ್ ಆಗಿ ಒಂದು ಐಡಿಯಾ ಬರುತ್ತೆ. ಓಕೆ, ಇಟ್ ಈಸ್ ಅ ಬೇಸ್, ನೈಟ್ರೋಜನ್ ಬೇಸ್. ಆಮೇಲೆ ಇದಕ್ಕೆ ಏನಾಗಿರುತ್ತೆ, ಒಂದು ಶುಗರ್ ಮೊಲಿಕ್ಯೂಲ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಇಲ್ಲಿ ಈ ರೀತಿ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. P double bond POH ಈ ರೀತಿ ಒಂದು ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಶುಗರ್ ಅಂದ್ರೆ ಯಾವುದು ಇಲ್ಲಿ?
ಸೊ ಶುಗರ್ ಅಂದ್ರೆ ಮೇನ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಬಿಡಿಸ್ತೇನೆ ನಾನು. ಇಟ್ ಈಸ್ this is OH. This is also OH. H. H. This is CH2OH. H. ಆಮೇಲೆ this is OH. This is H. So ಇದೇನು ಡಿ ಶುಗರ್ ಅಂತ ಹೇಳ್ತೇವೆ. This is ಸೊ ಡಿ ಶುಗರ್ ಅಂತ ಕರಿತೇವೆ. ಸೊ ಇದರಲ್ಲಿ ಪ್ರೆಸೆನ್ಸ್ ಆಗಿರೋ ಶುಗರ್ ಯಾವುದು? ದಿ ಡಿ ಶುಗರ್. ಸೊ ಇದರಲ್ಲಿ ಕೈರಲ್ ಕಾರ್ಬನ್ ಆಟಮ್ಸ್ ಇರುತ್ತೆ. ದಿಸ್ ಡಿ ಶುಗರ್ ಹ್ಯಾವ್ ಕೈರಲ್ ಕಾರ್ಬನ್ ಆಟಮ್ಸ್ ಆಫ್ ಕೈರಲ್ ಸೆಂಟರ್. ಸೊ ಯಾವುದು ಹಾಗಿದ್ರೆ ಆಪ್ಷನ್ 12 ಅಲ್ಲಿ ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಅವರ್ ಕರೆಕ್ಟ್ ಆನ್ಸರ್. ಸೊ RNA ಮತ್ತೆ DNA ದಲ್ಲಿ ದೀಸ್ ಆರ್ ಕೈರಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೇವೆ. RNA ಮತ್ತೆ DNA. ಯಾಕೆ ಕೈರಲಿಟಿ ಯಾಕೆ ಬಂತು? ವೈ ದೇ ಆರ್ ಕಾಲ್ಡ್ ಆಸ್ ಕೈರಲ್ ಮಾಲಿಕ್ಯೂಲ್ಸ್? ಯಾವ ಒಂದು ಮಾಲಿಕ್ಯೂಲ್ ಇರೋದ್ರಿಂದ ಕೈರಲಿಟಿ ಅರೈಸ್ ಆಗುತ್ತೆ DNA ಮತ್ತೆ RNA ದಲ್ಲಿ ಅಂತ ಕೇಳಿದ್ದಾರೆ. ಸೊ ಡಿ ಶುಗರ್ ಕಂಪೋನೆಂಟ್ ಇರೋದ್ರಿಂದ ಕೈರಲಿಟಿ ಅರೈಸ್ ಆಗುತ್ತೆ. ಓಕೆ, ಸೊ ಡಿ ಶುಗರ್ ಅಲ್ಲಿ ಕೈರಲ್ ಕಾರ್ಬನ್ ಆಟಮ್ಸ್ ಇರೋದ್ರಿಂದ DNA and RNA are called as chiral molecules. Question number 30 ನೋಡಿ. In nucleic acid, the molecules are joined together by option A, phosphoester linkage, option B, phosphodisulfide linkage, option C, phosphodiester linkage, option D, sulfodiester linkage. So ಯಾವುದು ಅಂತ ನೋಡಿ ಇಲ್ಲಿ. So this is the structure of nucleic acid. So here you can see phosphodiester bond. So here you can see phosphodiester bonds ಅಂತ ಹೇಳ್ತೇವೆ. Okay, nucleotides. So ಇಲ್ಲಿ ನೋಡಿ, nucleotides joined by phosphodiester bond. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದು ನೈಟ್ರೋಜನ್ ಬೇಸ್. ನಾವು ನ್ಯೂಕ್ಲಿಯೋಟೈಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿದ್ವಿ ಅಲ್ವಾ? ನ್ಯೂಕ್ಲಿಯೋಟೈಡ್ ಮೇಡ್ ಅಪ್ ಆಫ್ ನೈಟ್ರೋಜನ್ ಬೇಸ್ ಅಲ್ವಾ? ಆಮೇಲೆ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಿರಿಮಿಡಿನ್ ಬೇಸ್ ಅಂತ ಇರುತ್ತೆ. ಓಕೆ, ಇಟ್ ಈಸ್ ಪ್ಯೂರಿನ್ ಬೇಸ್. ಹಿಯರ್ ಯು ಕ್ಯಾನ್ ಸಿ ಡಿ ಶುಗರ್. ಇಟ್ ಈಸ್ ಡಿ ಶುಗರ್. ಇದು ಕೂಡ ಡಿ ಶುಗರ್. This is phosphate group, PO4. It is phosphate group. You can see. ಇಲ್ಲಿ ಶುಗರ್ ಮತ್ತೆ ಫಾಸ್ಫೇಟ್ ಬಾಂಡ್ ಇದೆ. ಇಲ್ಲಿ ನ್ಯೂಕ್ಲಿಯೋಟೈಡ್ ಮತ್ತೆ ನ್ಯೂಕ್ಲಿಯೋಟೈಡ್ ಯಾವ ರೀತಿ ಜಾಯಿನ್ ಆಗಿರುತ್ತೆ? ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಇರುತ್ತೆ ನೋಡಿ. Here you can see phosphodiester bond. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆ, so you can draw this structure. I will give you 2 minutes time. You can draw this structure. Okay, we will move on to the next question.
14th question. Two forms of glucose, just a minute, the pyranose are called. So ಏನಂತ ಕರೀತಾರೆ ಅಂತ ನೋಡೋಣ. Two forms of D-glucopyranose. So ಏನಂತ ಕರೀತಾರೆ? Try to answer this. What it is called? So shall we solve this? ಇಲ್ಲಿ picture ಅನ್ನ ಕೊಟ್ಟಿದ್ದೇನೆ ನೋಡಿ. Here you can see pictures. Really, this is alpha D-glucopyranose. ಇದು ಬೀಟಾ D-glucopyranose. ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಐಡೆಂಟಿಫೈ ಮಾಡಿ. ಕಾರ್ಬನ್ 1 ಸೇಮ್ ಇದೆ, 2 ಸೇಮ್ ಇದೆ, 3 ಸೇಮ್ ಇದೆ, 4 ಸೇಮ್ ಇದೆ, 5 ನೋಡಿ ಇಲ್ಲಿ. ಓಕೆ, ಸೊ ಏನ್ ಡಿಫ್ರೆನ್ಸ್ ಇದೆ ಇಲ್ಲಿ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿ ಅಂಡ್ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಅಂತ ನೋಡಿ. ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಅಂದ್ರೆ ಏನು ಅಂತ ನೋಡಿ. ಜಸ್ಟ್ ಸಿ ಹಿಯರ್. ಐ ಹೋಪ್ ಯು ಕ್ಯಾನ್ ಸಿ ದಿಸ್ ಕಾರ್ಬನ್ ಆಟಮ್. ಸೊ ಈ ಕಾರ್ಬನ್ ಆಟಮ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ, ಈ ಕಾರ್ಬನ್ ಗೆ H ಮೇಲೆ ಇದೆ, OH ಬಾಂಡ್ ಕೆಳಗಡೆ ಇದೆ, ಕೆಳಗಡೆ ಓರಿಯಂಟ್ ಆಗಿದೆ. ಅದೇ ರೀತಿ ಇಲ್ಲಿ ಬೀಟಾ ಡಿ ಗ್ಲೂಕೋಪೈರನೋಸ್ ಅಲ್ಲಿ OH ಬಾಂಡ್ ಕಾರ್ಬನ್ನಿನ ಮೇಲ್ಗಡೆ ಇದೆ, ಹೈಡ್ರೋಜನ್ ಬಾಂಡ್ ಕಾರ್ಬನ್ನಿನ ಕೆಳಗಡೆ ಇದೆ. ಹಿಯರ್ ಯು ಕ್ಯಾನ್ ಸಿ ದಿಸ್ ಕ್ಲಿಯರ್ಲಿ. ಸೊ ಏನಾಯ್ತು ಹಂಗಿದ್ರೆ, ಈ ರೀತಿ ಇರೋದು ಪರ್ಟಿಕ್ಯುಲರ್ ಆಗಿ ಒಂದೇ ಕೈರಲ್ ಸೆಂಟರ್ಗೆ ಸಂಬಂಧಪಟ್ಟ ಹಾಗೆ. ಸೊ ಏನಂತ ಕರಿತೀವಿ ಈ ರೀತಿ ಒಂದು ಐಸೋಮರ್ ಅನ್ನ? ಸೊ ದೇ ಆರ್ ಕಾಲ್ಡ್ ಆಸ್ ಆನೋಮರ್ಸ್ ಅಂತ ಕರಿತೀವಿ. ವಿ ಕಾಲ್ ದಮ್ ಆಸ್ ಆನೋಮರ್ಸ್ ಅಂತ ಕರಿತೀವಿ. ಡಯಾಸ್ಟೀರಿಯೋಮರ್ಸ್ ಅಲ್ಲ. ಡಯಾಸ್ಟೀರಿಯೋಮರ್ಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಸ್ಟೀರಿಯೋ ಸೆಂಟರ್ ಅಲ್ಲಿ ಏನಿರುತ್ತೆ, ಕಾನ್ಫಿಗರೇಷನ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ಅ ಸ್ಟೀರಿಯೋ ಸೆಂಟರ್, ದಿಸ್ ಈಸ್ ಅ ಸ್ಟೀರಿಯೋ ಸೆಂಟರ್. ಈ ಒಂದೇ ಒಂದು ಸ್ಟೀರಿಯೋ ಸೆಂಟರ್ ಅಲ್ಲಿ ಏನಿರುತ್ತೆ, ಕಾನ್ಫಿಗರೇಷನ್ ಡಿಫ್ರೆನ್ಸ್ ಇದೆ. ಸೊ ಈ ರೀತಿ ಇದ್ದಾಗ ಏನಂತ ಕರಿತೇವೆ ನಾವು? ಆನೋಮರ್ಸ್. ಆಪ್ಷನ್ ಬಿ, ಆನೋಮರ್ಸ್ ಅಂತ ಕರಿತೇವೆ. ಸೊ ಆಪಿಮರ್ಸು ಅಲ್ಲ. ಸೊ ಆಪಿಮರ್ಸ್ ಅಂದ್ರೆ ಏನು? ದಿಸ್ ಆರ್ ಆಲ್ಸೋ ಡಯಾಸ್ಟೀರಿಯೋಮರ್ಸ್, differ in the configuration at only one stereo center. Okay. Okay. So epimers kuda alla. Okay. Epimers kuda diastereomers. Okay. So here these cannot be epimers. Okay. All epimers are not anomers. Okay. All anomers are epimers, but all epimers are not anomers. Okay. So ಇಲ್ಲಿ ಡಿ ಗ್ಲೂಕೋಸ್, ಇಲ್ಲಿ ನೋಡಿ, ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಏನಾಗಿರಲ್ಲ, ಎಪಿಮರ್ಸ್ ಆಗಿರಲ್ಲ, ಬಟ್ ದೇ ಆರ್ ಆನೋಮರ್ಸ್. ಓಕೆ. ಸೊ ಆಲ್ ಎಪಿಮರ್ಸ್ ನೀಡ್ ನಾಟ್ ಟು ಬಿ ಆನೋಮರ್ಸ್. ಓಕೆ. ಎನೆನ್ಶಿಯೋಮರ್ಸ್ ಅಂದ್ರೆ ಏನು? These are the mirror images of each other, non-superimposable mirror images of each other. But ಇಲ್ಲಿ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಏನಲ್ಲ ಹೇಳಿ, ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಅಲ್ಲ. ಸೊ ದೇ ಆರ್ ನಾಟ್ ಎನಾನ್ಶಿಯೋಮರ್ಸ್. ಸೊ ಇಲ್ಲಿ ಎನಾನ್ಶಿಯೋಮರ್ಸು ಅಲ್ಲ, ಎಪಿಮರ್ಸು ಅಲ್ಲ. ಓಕೆ. ಹಿಯರ್ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಎಪಿಮರ್ಸು ಅಲ್ಲ, ಎನಾನ್ಶಿಯೋಮರ್ಸು ಅಲ್ಲ. ಸೊ ಡಯಾಸ್ಟೀರಿಯೋಮರ್ಸ್ ಅಂತೂ ಅಲ್ಲ. ಡಯಾಸ್ಟೀರಿಯೋಮರ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಸ್ಟೀರಿಯೋ ಸೆಂಟರ್ ಅಲ್ಲಿ ಕಾನ್ಫಿಗರೇಷನ್ ಡಿಫ್ರೆನ್ಸ್ ಇರಬೇಕು. ಬಟ್ ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ ಕಾನ್ಫಿಗರೇಷನ್ ಡಿಫ್ರೆನ್ಸ್ ಓನ್ಲಿ ಇನ್
one stereo center or one chiral carbon atom. So these are anomers. These are anomers. ಇಲ್ಲಿ ಈ ಕಾರ್ಬನ್ ಅಲ್ಲಿ ಈ chiral center ಅಲ್ಲಿ ಏನಿದೆ ಕಾನ್ಫಿಗರೇಷನ್ ಡಿಫರೆನ್ಸ್ ಇದೆ. ಓಕೆ, 15th question. Vitamin that helps in clotting of blood is. So ಇದು ಯಾವುದು? Just a minute. Just a minute. Some technical issue is going on. Just a minute. Okay, hold on. Okay. I hope the screen is visible to you. I hope it is visible to you. So, question ಏನು ಕೇಳಿದ್ದಾರೆ? The vitamin that helps in clotting of blood. Vitamin A. So, option A ಅಂದ್ರೆ ವಿಟಮಿನ್ ಎ ಕೊಟ್ಟಿದ್ದಾರೆ. ಆಪ್ಷನ್ ಬಿ ವಿಟಮಿನ್ ಸಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಟು ಅಂದ್ರೆ ಆಪ್ಷನ್ ಸಿ ಅಂದ್ರೆ ವಿಟಮಿನ್ ಬಿ ಟು ಕೊಟ್ಟಿದ್ದಾರೆ. ಆಪ್ಷನ್ ಬಿ ವಿಟಮಿನ್ ಸಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ವಿಟಮಿನ್ ಕೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಯಾಕೆ ಬೇಕು ಅಂತ ನೋಡೋಣ. ಸೊ ಆಪ್ಷನ್ ಎ ಏನ್ ಮಾಡುತ್ತೆ? ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ವಿಷನ್. ಸೊ ಆಪ್ಷನ್ ಎ ಅಂದ್ರೆ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಇರುಳು ಗುರುಡುತನ ರೋಗ ಬರುತ್ತೆ ಅಂತ ಕೇಳಿದಿರಿ ಅಲ್ವಾ? ಸೊ ಆಪ್ಷನ್ ಎ ಅಂದ್ರೆ ವಿಟಮಿನ್ ಎ ಈಸ್ ಇಂಪಾರ್ಟೆಂಟ್ ಫಾರ್ ವಿಷನ್ ಅಂಡ್ ಹೆಲ್ದಿ ಸ್ಕಿನ್. ಸೊ ಬಟ್ ನಾಟ್ ಬ್ಲಡ್ ಕ್ಲೋಟಿಂಗ್. ಸೊ ಬ್ಲಡ್ ಕ್ಲೋಟಿಂಗ್ ಅಲ್ಲಿ ವಿಟಮಿನ್ ಎ ಕಾಂಟ್ರಿಬ್ಯೂಷನ್ ಇರಲ್ಲ. ಇಟ್ ಈಸ್ ಯೂಸ್ಡ್ ಫಾರ್ ವಿಷನ್ ಅಂಡ್ ಹೆಲ್ದಿ ಸ್ಕಿನ್. ಸೊ ವಿಟಮಿನ್ ಸಿ ಏನ್ ಮಾಡುತ್ತೆ? ಇಟ್ ಈಸ್ ಇಮ್ಯೂನ್ ಫಂಕ್ಷನ್, ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ವಿಟಮಿನ್ ಸಿ. ಮತ್ತೆ ಏನ್ ಮಾಡುತ್ತೆ? ಕೊಲಾಜನ್ ಸಿಂಥಸಿಸ್ ಗೆ ಹೆಲ್ಪ್ ಮಾಡುತ್ತೆ. ಸೊ ವಿಟಮಿನ್ ಸಿ ಏನ್ ಮಾಡುತ್ತೆ? ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಮತ್ತೆ ಕೊಲಾಜಿನ್ ಸಿಂಥಸಿಸ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಇದೆ. ಸೊ ಆಪ್ಷನ್ ವಿಟಮಿನ್ ಬಿ 12 ಏನ್ ಮಾಡುತ್ತೆ? ಇದು ಏನ್ ಮಾಡುತ್ತೆ? ಎನರ್ಜಿ ಮೆಟಬಾಲಿಸಮ್. ಸೊ ಇದು ಎನರ್ಜಿ ಮೆಟಬಾಲಿಸಮ್ ಅಲ್ಲಿ ವರ್ಕ್ ಮಾಡುತ್ತೆ. ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಎನರ್ಜಿ ಮೆಟಬಾಲಿಸಮ್. ಓಕೆ, ಸೊ ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ರೈಬೋಫ್ಲಾವಿನ್ ಅಂತಾನು ಕರೀತಾರೆ. ವಿಟಮಿನ್ ಬಿ ಅನ್ನ ರೈಬೋಫ್ಲಾವಿನ್ ಅಂತಾನು ಕರೀತಾರೆ. ಓಕೆ, ಸೊ ಇಲ್ಲಿ ಹಾಗಿದ್ರೆ ಆಪ್ಷನ್ ಡಿ ಏನು? ವಿಟಮಿನ್ ಕೆ. ಸೊ ವಿಟಮಿನ್ ಕೆ ಏನ್ ಮಾಡುತ್ತೆ? ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಪ್ರೋಟೀನ್ಸ್ ಅಂಡ್ ನೆಸೆಸರಿ ಫಾರ್ ಬ್ಲಡ್ ಕ್ಲೋಟಿಂಗ್. ಸೊ ಇದು ವಿಟಮಿನ್ ಕೆ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಫಾರ್ ಬ್ಲಡ್ ಕ್ಲೋಟಿಂಗ್. ಸೊ ಪ್ರೋಟೀನ್ ಸಿಂಥಸಿಸ್ಗೂ ಕೂಡ ವಿಟಮಿನ್ ಕೆ ಬೇಕು. ಮತ್ತೆ ಬ್ಲಡ್ ಕ್ಲಾಟಿಂಗ್ ಅಂದ್ರೆ ರಕ್ತ ಹೆಪ್ಪುಗಟ್ಲಿಕ್ಕೂ ಕೂಡ ವಿಟಮಿನ್ ಕೆ ಇದ್ರೆ ಅಷ್ಟೇ ನಿಮ್ಗೆ ರಕ್ತ ಹೆಪ್ಪುಗಟ್ಟತ್ತೆ. ಇಲ್ಲ ಅಂದ್ರೆ ಎಲ್ಲಾದ್ರೂ ನಿಮ್ಗೆ ಗಾಯ ಆಯ್ತು ಅಂದ್ರೆ ರಕ್ತ ಸುರಿತಿರೋದು ಬಂದಾಗಲ್ಲ. ಓಕೆ, ಸೊ ಆವಾಗ ನೀವು ಏನ್ ಅನ್ಕೋಬಹುದು? ನಿಮ್ಮಲ್ಲಿ ವಿಟಮಿನ್ ಡೆಫಿಷಿಯನ್ಸಿ ಇದೆ ಅಂತ ಕನ್ಕ್ಲೂಷನ್ಗೆ ಬರ್ಬಹುದು. ಇಫ್ ಯುವರ್ ಬ್ಲಡ್ ಈಸ್ ನಾಟ್ ಕ್ಲೋಟಿಂಗ್ ಪ್ರಾಪರ್ಲಿ, ಇಫ್ wound is happened. Okay,
ಸೊ ವಿಟಮಿನ್ ಕೆ ಇಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಓಕೆ, ಸೊ ಏನು ABVRPU ಕಾಲೇಜ್ ಏನ್ ಮಾಡಿದೆ, ಆಪ್ಷನ್ ಡಿ ಅಂತ ಆನ್ಸರ್ ಮಾಡಿದೆ. ವೆರಿ ಗುಡ್, ಆಪ್ಷನ್ ಡಿ ಕರೆಕ್ಟ್ ಇದೆ. ವಿಟಮಿನ್ ಕೆ ಅನ್ನೋದು ಬ್ಲಡ್ ಕ್ಲಾಟಿಂಗಿಗೆ ಹೆಲ್ಪ್ ಮಾಡುತ್ತೆ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇವತ್ತು ನಾವು ಕ್ಲಾಸ್ ಅನ್ನ ಸ್ಟಾಪ್ ಮಾಡೋಣ. ಲೆಟ್ ಅಸ್ ಸ್ಟಾಪ್ ದ ಕ್ಲಾಸ್. ಓಕೆ, ಸೊ ವಿ ವಿಲ್ ಸ್ಟಾಪ್ ನೌ. ಸೊ ನಾಳೆ ಕಂಟಿನ್ಯೂ ಮಾಡೋಣ, ಆಯ್ತಾ? ಸೊ ಇವತ್ತು ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾಳೆ ಈ ಚಾಪ್ಟರ್ ಅನ್ನ ಕಂಟಿನ್ಯೂ ಮಾಡೋಣ. ಓಕೆ.